ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ನಿಂತ್ಕೊಂಡಿದ್ದೆ. ನನ್ನ ನಳಿಯಲ್ಲಿ ಕಿತಾಪತಿ ತೆಗೆದಿದ್ದ ಅಂಗಡಿ ಹೋಗೋಣ ಅಂತ. ಅಂಗಡಿ ಹೋದ್ ಬೇಡ ಅಂತ ಸುಮ್ತಾಳೆ ಅಂತ ಹೊಟ್ಟೆ ಉರಿಸ್ತು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಆಮೇಲೆ ಅಂಗಡಿ ಕರ್ಕೊಂಡು ಹೋಗಿ ಇಪ್ಪಿ ನೂಡಲ್ಸ್ ಕೊಡಿಸಿದೆ. ಅಲ್ಲಿಂದ ಒಳಗೆ ಹೋಗಿ ಪುಟ್ಟು ಅಂತ ಹೊಡ್ದ. ಆಮೇಲೆ ನೀನೇ ಮಾಡ್ಕೊಡ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದೆ. ನನ್ನ ನಳಿಯ ತಿನ್ನೋದಕ್ಕೆ ರೆಡಿ ಮಾಡ್ಕೊತಿದ್ದ ಕೂತ್ಕೊಂಡು. ಆಮೇಲೆ ತಿಂದಮೇಲೆ ಭಾರಿ ಹೇಳ್ದ. ಬಿಸ್ಲೀರ್ಗೆ ಹೋಗೋಕ್ಕಿತ್ತು ನಮ್ಮ ಅಂಟಿ ಕರ್ಕೊಂಬರಕ್ಕೆ. ನಾನು ರೆಡಿ ಆಗ್ತಿದ್ದೆ, ಅವನು ರೆಡಿಯಾಗಿ ಟೋಪಿ ಹಾಕೊಂಡಿದ್ದ. ನಾನು ಎಲ್ಲ ರೆಡಿಯಾಗಿ ಬಿಡು ಅನ್ಕೊಂಡೆ. ಕೊನೆಗೆ ಆ ಥರ ಶೂ ಹಾಕ್ಸ್ಕೊಂಡ್ಬಿಟ್ಟ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಆಮೇಲೆ ಅಲ್ಲಿಂದ ಮನೆ ಬಿಟ್ವಿ ನಾನು ನಮ್ಮ ಅಳಿಯ. ಬೈಕಲ್ಲಿ ಹೋಗ್ತಾ ವಿಡಿಯೋ ಮಾಡೋಣ ಅಂತ ಹೇಳ್ತಿದ್ದ ಅವನಿಗೆ. ಇಲ್ಲಿ ಬೇಡ ಮಮ್ಮ ಬೆಳಕೇರಲ್ಲಿ ಮಾಡೋಣ ಅಂತ ಅವನೇ ಹೇಳ್ತಾ ಇದ್ದ. ಬರೀ ಇಂಥದೆಯಾ? ಆಮೇಲೆ ಬೂದಾಳಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮತ್ತೆ ಹೊರಟ್ವಿ. ಗುಡ್ ಈವ್ನಿಂಗ್. ಬನ್ನಿ, ನಾನು ನಮ್ಮ ಅಳಿಯ ಇವಾಗ ಬೆಳಕೆರೆ ಹತ್ರ ಇದ್ದೀವಿ. ಮನೇಲಿ ಫ್ರೀ ಖಾಲಿ ಬಂದಿದ್ವಿ. ನಮ್ಮ ಅಳಿಯ ಹೋಗೋಣ ಅಂತ ಹೇಳ್ದ. ಹಾಗೆ ಈಗ ಕರ್ಕೊಂಬಂದಿವಿ ನೋಡಿ. ಹಾಗೆ ದಾರಿಲಿ ಹೋಗ್ತಾ ನಾನು ಬಿಸ್ಲೇರಿಗೆ ಹೋಗ್ಬೇಕಿತ್ತು. ಹಾಗೆ ಬಿಸ್ಲೇರಿಗೆ ಹೋಗೋಣ ಅಂತ ಹೊರಟೀವಿ. ನಾವು ಬೆಳಕೆರೆ ಚೆಕ್ ಡ್ಯಾಮಿಗೆ ಬಂದ್ವಿ. ಹಾಗೆ ವಿಡಿಯೋ ತಗೊಂಡು ನಾನು ನಮ್ಮ ಅಳಿಯ. ಹಾಯ್ ಫ್ರೆಂಡ್ಸ್, ನೋಡಿ ಹಾಯ್ ಹೇಳು. ಎಲ್ಲಿಗೆ ಹೊಂಟಿದ್ವಿ ಹೇಳಪ್ಪ? ನಾವೀಗ ಎಲ್ಲಿಗೆ ಹೊಂಟೇವಿ ಹೇಳು? ಎಲ್ಲ ಸಪೋರ್ಟ್ ಮಾಡಿ ಪ್ಲೀಸ್. ಹೀಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳು ಡನ್ ಹೇಳು. ಹಿಂಗೆ ಮಾಡು. ನೋಡಿ ನಮ್ಮ ದೇವ್ರ ಬೆಳಕೆರೆ ಚೆನ್ನಾಗಿದೆ ಡ್ಯಾಮ್. ನೀರೆಲ್ಲ ಸೊಪ್ಪಿದೆ, ಆದರೂ ನೀರು ಇಷ್ಟೊಂದು ಬರ್ತಿದೆ. ಎಲ್ಲ ಮೀನು ಹಿಡಿತಿದ್ರೆ ಯಾಕೆ ಇವತ್ತು ಮೀನು ಹಿಡಿತಾ ಇಲ್ಲ. ಆಮೇಲೆ ನಳಿನ ಅವ್ರ ಮನೆ ಬಿಟ್ಟು ನಾನು ಸೀದಾ ನಮ್ಮ ಮನೆಗೆ ಬಂದೆ. ಇವತ್ತಿನ ಡೇ ಅಷ್ಟೇ, ಮತ್ತೆ ನಾಳೆ ಸಿಗೋಣ. ಓಕೆ ಬಾಯ್, ಗುಡ್ ನೈಟ್.